ಈಗ ಹೇಗೆ ಅವರು ಅಂದರೆ ಆ ಥರ ಹೋದ್ದು ಯಾಕೆ ಆಗ ಏನಾದರೂ ನಿಮಗೆ ಗೊತ್ತುಂಟ? ಆ ಥರ ಏನು ಗೊತ್ತಿಲ್ಲ. ನಾನು ಊರಲ್ಲಿ ಇರಲಿಲ್ಲ ಮದುವೆಯಾಗಿ. ನಾನು ಬೇರೆ ಬಾಂಬೆಯಲ್ಲಿ ಇದ್ದೆ 10 ವರ್ಷ. ನನಗೆ ಗೊತ್ತಿಲ್ಲ ಅವರು ಹೋಗುವಾಗ ಅಂತ ಗೊತ್ತಿಲ್ಲ. ಅಷ್ಟೊಂದು ಏನು. ಅವರು ಹೋದ ನಂತರ ನಿಮ್ಮ ಮನೆ ಪರಿಸ್ಥಿತಿ ಹೇಗಾಯಿತು? ಅಮ್ಮನ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ. ಅಮ್ಮ ಮನೆಯಲ್ಲಿದ್ದರು, ಮತ್ತು ಸಣ್ಣ ನಮ್ಮೊಟ್ಟಿಗೆ ಇದ್ದರು. ಅವರು ಮತ್ತೆ ಊರಿಗೆ ಬಂದರು. ಅವರು ಮತ್ತು ಅಮ್ಮ ಮನೆಯಲ್ಲಿದ್ದರು. ನಾವು ಗಂಡ ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಇದ್ವಿ ಬಾಂಬೆಯಲ್ಲಿ. ಗೊತ್ತಾಗ್ತಾ ಇತ್ತಾ ಇಲ್ಲಿ ವಿಷಯ ಎಲ್ಲ ಏನಾದ್ರು? ಇಲ್ಲ, ನಮಗೇನು ಗೊತ್ತಿಲ್ಲ. ಅಂದರೆ ಅಮ್ಮನಿಗೆ ಏನು ಗೊತ್ತಿರಲಿತ್ತು ಇಲ್ಲೆಲ್ಲ. ಅಮ್ಮ ತಿರುಗಿ ಅಮ್ಮ 8 ವರ್ಷ ಆಯಿತು. ಅಮ್ಮ ತಿರುಗಿ ಅಪ್ಪ ಇಲ್ಲ, ನಾವು ಸಣ್ಣ ಆಯ್ತಿರುವಾಗನೇ ತಿರುಗಿ. ನೀವು ಎಷ್ಟು ಜನ ಒಟ್ಟು? ನಾವು 3 ಜನ. ಯುಕ್ರೇನಲ್ಲಿ ಅಂತ ಓದಿದಾರಾ ವಿದ್ಯಾಭ್ಯಾಸ ಎಲ್ಲ? ಅವ್ರು 4ನೇ ಕ್ಲಾಸ್ವರೆಗೆ ಹೋಗಿದ್ದಾರೆ. ಆಮೇಲೆ ಮನೆಯಲ್ಲಿದ್ದರು ಅವರು. ಮನೆಯಲ್ಲೆಲ್ಲ ಕೆಲಸ ಮಾಡಿ ತೋಟದ ಕೆಲಸ. ಹೋಟೆಲಲ್ಲಿ ಇದ್ದರು ಸ್ವಲ್ಪ ಟೈಮ್. ಎಲ್ಲಿ? ಇಲ್ಲಿ ಹೆಬ್ರಿಯಲ್ಲಿ ಇದ್ದರು. 1-2 ಆಮೇಲೆ ಅವ್ರಿಗೆ ಹೇಗೆ ಅಂದರೆ ಇಲ್ಲೆಲ್ಲ ಜನ ಎಲ್ಲ ಹೇಗೆ ಫಸ್ಟ್ ಹೇಗೆ ನಿಮಗೆ ತಿಳಿದಾಗೆ ಅಮ್ಮ ಏನಾದ್ರು ಹೇಳ್ತಿದ್ರಾ? ಸಂಪರ್ಕ ಆಯಿತು? ಇಲ್ಲ, ಏನು ಗೊತ್ತಿಲ್ಲ ಆ ರೀತಿ ನಮಗೆಲ್ಲ. ಇವತ್ತು ಏನಾಯಿತು, ಏನು ಅಂತ ಮಾಹಿತಿ ಬಂತು ಅಂತ? ಮತ್ತು ಹೀಗೆ ಆಗಿದೆ ಅಂತ ಗೊತ್ತಾಗಿದೆ ನಮಗೆ ಟಿ ವಿ ಎಲ್ಲ ನೋಡಿ. ನೀವು ಈ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ ಅಂತ? ಅಂದರೆ ಇದು ಅವರದೊಂದು ಹೋರಾಟ ಇದ್ದದ್ದು ಕಷ್ಟದಲ್ಲಿರುವವರಿಗೆ, ಸಮಸ್ಯೆಗಳಿಗೆ, ಆ ಥರದ ರಸ್ತೆಗಳಿಗೆ ಆ ಥರದ ಹೋರಾಟ ಇತ್ತು. ನಿಮ್ಮೊಟ್ಟಿಗೆ ಇದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತದ ಹೇಗೆ? ಅದಿದ್ದರೆ ಒಳ್ಳೇದಿತ್ತು. ಏನು ಮಾಡೋದು, ಹಾಗೆ ಹೋಗಿ ಅವರು ನಾವೇನು ಮಾಡಲಿಕ್ಕೆ. ಮುಂದೇನು ಹೇಗೆ ಎಂತ ಮಾಡ್ತೀವಿ ಗೊತ್ತಿಲ್ಲ, ನೋಡಬೇಕಷ್ಟೇ. ಹೇಗೆ ನಿಮ್ಮ ಮನೆ ಹೇಗೆ ಅಂದರೆ ಮನೆ ಬಿತ್ತ ಅಮ್ಮ ಇದ್ದ ಮನೆ? ಇಲ್ಲ ಬಿತ್ತಿದ್ದಲ್ಲ, ನಾವು ಕಿತ್ತಿದ್ದು ಬೇರೆ ಕೋಡೆಲ್ಲ ಆಗಿದೆ. ಎಷ್ಟು ಜನ ಮಕ್ಕಳು ನೀವು ಒಟ್ಟು? 3 ಜನ. ಇನ್ನೊಬ್ರು ಅಲ್ಲಿ ಅಣ್ಣ ಅಲ್ಲಿದ್ದಾರಲ್ಲ ಮುದ್ರಾಡಿ ಸುರೇಶ್ ಅಂತ. ಅವ್ರ ಅಣ್ಣ. ನಾನು ಲಾಸ್ಟ್ ನನ್ನ ತಂಗಿ. ಅಕ್ಕ ಯಾರು? ಅಕ್ಕ ಇಲ್ಲ. ನಾನೊಬ್ಬಳೇ ಇರಲಿ. ಇಬ್ಬರು ಅಣ್ಣ. ಕಡೆಯದಾಗಿ ನಿಮ್ಮನ್ನು ಅಥವಾ ನಿಮ್ಮ ಕುಟುಂಬವನ್ನು ಯಾವಾಗ ಭೇಟಿಯಾಗಿದ್ದವರು ಸುಧಾರಣಾ? ಅದು ಗೊತ್ತಿಲ್ಲ ನನಗೆ ಅದೆಲ್ಲ. ಅಂದರೆ ಹೇಗೆ ಅಂದರೆ 20 ವರ್ಷದ ಹಿಂದೆ ಹೋದ್ಮೇಲೆ ಬಂದು ಯಾವುದೋ ಕಾರ್ಯಕ್ರಮಕ್ಕೆ ಬರೋದು ಅಥವಾ ನಿಮ್ಮ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಬರೋದು? ಇಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಊರಲ್ಲಿ ಇರಲಿಲ್ಲ. ನನ್ನ ಮಕ್ಕಳು ಸುಮಾರು ದೊಡ್ಡದವರ ಮೇಲೆ ಬಂದಿದ್ದು ನಾನು ಊರಿಗೆ. ನಾನು ಇಲ್ಲಿ ಇರಲಿಲ್ಲ. ಹಾಗೆ ನನಗೇನು ಗೊತ್ತಿಲ್ಲ ಆ ಟೈಮಲ್ಲಿ. ಹಾಗೆ ಹೇಗೆ ಚೆನ್ನಾಗಿದ್ದೀರಾ? ಅಂದರೆ ತುಂಬ ಚೆನ್ನಾಗಿದ್ರು ಅವರು. ಮನೆಯಲ್ಲಿ ಮದುವೆಗಿಂತ ಮೊದಲೆಲ್ಲ ತುಂಬ ಚೆನ್ನಾಗಿದ್ರು ಮನೆಯಲ್ಲಿ. ಈ ಬಡವರ ಬಗ್ಗೆ ಕಾಳಜಿ ಅದೆಲ್ಲ ನಮಗೆ ಆ ಟೈಮಲ್ಲಿ ಅಷ್ಟು ಗೊತ್ತಿರಲಿಲ್ಲ. ನಿಮಗೆ ಮದುವೆ ಎಲ್ಲ ಯಾರು ಮಾಡಿಸಿದ್ದು? ಅಣ್ಣನೇ ಮಾಡಿಸಿದ್ದು. ಅವರೇ ಮಾಡಿಸಿದ್ದು. ಅಣ್ಣನೇ ಮಾಡಿಸಿದ್ದು. ತಮ್ಮನಿಗೆ ಎಲ್ಲ ಅವರೇ ಆಗಿದ್ದು. ಮತ್ತೆ ಆಮೇಲೆ ನೋಡಿ, ತಮ್ಮ ಅಲ್ಲ, ನನ್ನ ಅಣ್ಣನವರೇ. ನಿಮ್ಗೆ ಯಾವ ಅಣ್ಣ ಮದುವೆ ಮಾಡಿಸಿದ್ದು? ದೊಡ್ಡಣ್ಣನೇ. ಕನಸಿತ್ತ ಅಂದರೆ ಈ ಥರ ಮಾಡಬೇಕು ಅಂತ? ನಿಮಗೆ ಬಾಲ್ಯ ಹೇಗಿತ್ತು ನಿಮ್ಮದು? ನಾವು ಅಣ್ಣ ತಂಗಿ ಎಲ್ಲ ಮೊದಲು ತುಂಬ ಒಳ್ಳೆ ರೀತಿಯಲ್ಲಿದ್ದೆ ಮನೆಯಲ್ಲಿ ಎಲ್ಲ. ಏನು ತೊಂದರೆ ಇರಲಿಲ್ಲ. ಒಳ್ಳೆ ರೀತಿಯಲ್ಲಿ ಇದ್ದೀವಿ. ದುಃಖ ಆಗ್ತದೆ ವಿಷಯ ಕೇಳುವಾಗ ಅಂತ ಅನಿಸ್ತದೆ. ನೋಡಲಿಲ್ಲ, ಹೌದು ತುಂಬ ವರ್ಷ ಆಯಿತು.